ಮಾಡಿದ್ದು ಒಂದೇ ಒಂದು ವಾಟ್ಸ್ಆಪ್ ಮೆಸೇಜ್. ಟಿವಿಕೆ ವಿಜಯ್ ನಡೆಗೆ ದಂಗಾದ ಎಡರಂಗ. ಈಗಾಗಲೇ ಟಿವಿಕೆ ಪಕ್ಷ ರಚನೆ, ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿ. ಮಾಡಿದ್ದು ಒಂದೇ ಒಂದು ಮೆಸೇಜ್, ವಾಟ್ಸ್ಆಪ್ ಮೆಸೇಜ್. ಟಿವಿಕೆ ವಿಜಯ್ ನಡೆಗೆ ದಂಗಾದ ಎಡರಂಗ. ಉಲ್ಟಾ ಹೊಡೆಯುತ್ತಾ ರಾಜಕೀಯ ಲೆಕ್ಕಾಚಾರ. 108 ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರೋ ವಿಜಯ್. ಸರ್ಕಾರ ರಚಿಸಲು ಬೇಕಿದೆ ಮತ್ತಷ್ಟು ಶಾಸಕರ ಬಲ. ಸಿಪಿಐಎಂ ಮತ್ತು ವಿಸಿಕೆ ಪಕ್ಷಗಳ ಜೊತೆ ಚರ್ಚೆ. ನೇರ ಸಭೆಗೆ ಕರೆಯುವ ಬದಲು ವಾಟ್ಸ್ಆಪ್ ಸಂದೇಶ. ವಾಟ್ಸ್ಆಪ್ ಮೂಲಕ ಆಹ್ವಾನ ಕೊಟ್ಟಿರೋ ವಿಜಯ್. ಟಿವಿಕೆ ಸರ್ಕಾರ ರಚನೆಗೂ ವಾಟ್ಸ್ಆಪ್ ಸಾಕೆ. ವಿಜಯ್ ನಡೆಗೆ ಎಡಪಂಥೀಯ ನಾಯಕರ ಬೇಸರ. ವಾಟ್ಸ್ಆಪ್ ಮೂಲಕ ಮೆಸೇಜ್ ಹಾಕಿ ಮಾತುಕತೆಗೆ ಕರೆಯುವಂಥದ್ದು, ಮಾತುಕತೆ ನಡೆಸುವಂತ ಸಂಗತಿ ಅಲ್ಲ ಇದು. ಒಂದು ಸರ್ಕಾರ ರಚನೆ ಮಾಡ್ತಾ ಇದ್ದೀವಿ, ಅದಕ್ಕೆ ಬೆಂಬಲ ಬೇಕು ಅಂತ ಅಂದಾಗ ನಾವು ಯಾವ ರೀತಿಯಾಗಿ ಒಬ್ಬರ ಹತ್ರ ಮಾತಾಡಬೇಕು, ಮನವಿ ಮಾಡ್ಕೋಬೇಕಿರುತ್ತೆ, ಮನವೊಲಿಸಬೇಕಾಗುತ್ತೆ. ಆ ರೀತಿಯಾಗಿ ಒಂದಿಷ್ಟು ಕ್ರಮಗಳ ರೀತಿಯಲ್ಲಿ ಅನುಸರಿಸ್ಕೊಂಡು ಹೋಗಬೇಕು. ಬಟ್ ಇಲ್ಲಿ ಒಂದೇ ಒಂದು ವಾಟ್ಸಪ್ ಸಂದೇಶ ಮನವೊಲಿಕೆ ಆಗ್ಬಿಡುತ್ತಾ, ಪಕ್ಷಗಳು ಒಪ್ಕೊಂಡು ಬಂದ್ಬಿಡ್ತಾವ ಅನ್ನುವಂಥ ಪ್ರಶ್ನೆ. ಇದಕ್ಕೆ ಎಡಪಕ್ಷಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. 108 ಸಮಸ್ಯೆ ಈಗಾಗಲೇ ವಿಜಯ್ಗೆ ಇರುವಂಥದ್ದು. 108 ಸ್ಥಾನ, 108 ಸಮಸ್ಯೆ. ಇದ್ರ ಮಧ್ಯೆ ಆ ಒಂದು ಟೆನ್ಷನ್ನಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ವೋ ಏನೋ ದಳಪತಿ ವಿಜಯ್ಗೆ. ಯಾಕಂದ್ರೆ ರಾಜಕೀಯದ ಮೊದಲ ಅನುಭವ. ಪ್ರಚಾರ ಏನೋ ಸಿನಿಮಾ ರೀತಿಯಲ್ಲಿ ಭರ್ಜರಿಯಾಗಿ ಪ್ರಚಾರ ಆಯಿತು, ಅದೇ ರೀತಿಯಲ್ಲಿ ಸಿನಿಮಾ ರೀತಿಯಲ್ಲೇ ಪಕ್ಷಗಳು ಮೆಜಾರಿಟಿಯ ಮೇರೆಗೆ ಅಂದರೆ 108 ಬಹುಮತದಲ್ಲಿ ಆರಿಸಿ ಆಯ್ಕೆಯಾಗಿ ಬಂದರು. ಬಟ್ ಇದೀಗ ಸರ್ಕಾರ ರಚನೆ ಮಾಡಬೇಕು ಅಂತ ಅಂದರೆ ಒಂದಿಷ್ಟು ಕ್ರಮಗಳಿರುತ್ತೆ, ನಿಯಮಗಳಿರುತ್ತೆ, ಯಾರ ಜೊತೆ ಹೇಗೆ ಮಾತನಾಡಬೇಕು, ಇದೆಲ್ಲ ರಾಜಕೀಯ ಅನುಭವ. ರಾಜಕೀಯ ಅನುಭವದ ಕೊರತೆಯಿಂದಾಗಿ ವಿಜಯ್ಗೆ ಈ ರೀತಿಯಾಗಿ ಆಗ್ತಾ ಇದೆಯಾ ಗೊತ್ತಿಲ್ಲ. ಬಟ್ ನೋಡಿ, ಈಗಾಗಲೇ 118 ಆಗಬೇಕು. 118 ಆಗಬೇಕು ಅಂತ ಅಂದರೆ ಈಗ 108 ಇರುವಂಥದ್ದು. 108ಅಲ್ಲಿ ಒಂದು ಕ್ಷೇತ್ರಕ್ಕೆ ವಿಜಯ್ ರಾಜೀನಾಮೆ ಕೊಡಲೇಬೇಕು. 2 ಕ್ಷೇತ್ರದಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ಒಂದು ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟರೆ 107 ಸದ್ಯಕ್ಕೆ. 107ಕ್ಕೆ ಈಗ ಕಾಂಗ್ರೆಸ್ 5 ಬೆಂಬಲಿಗರು, 112. ಇನ್ನೂ ಅಂಕಿ ಸಂಖ್ಯೆಗಳು ಬೇಕಾಗುತ್ತೆ. ಸಿಪಿಐಎಂ ಮತ್ತು ಸಿವಿಕೆ ಪಕ್ಷಗಳ ಜೊತೆ ಚರ್ಚೆ ನಡೆಸ್ತಾ ಇರುವಂತ ರೀತಿ ಇದೆಯಲ್ಲ, ರೀತಿಯಲ್ಲಿ ಒಂದು ರೀತಿಯಾಗಿ ವಿವಾದ ಹುಟ್ಟಿಸಿದ ವಿಜಯ್ ಡಿಜಿಟಲ್. ಸರ್ಕಾರ ರಚನೆ ಚರ್ಚೆಗೆ ನೇರ ಸಭೆಗಳನ್ನ ಮಾಡಬೇಕು, ರಾಜಕೀಯ ಗೌರವ ಕೊಟ್ಟು ಸಭೆಗಳನ್ನು ನಡೆಸಬೇಕು. ಆದ್ರೆ ಎಡಪಕ್ಷಗಳಿಗೆ ದಳಪತಿ ವಾಟ್ಸ್ಆಪ್ ಸಂದೇಶ ಕಳಿಸಿದ್ದಾರೆ. ವಾಟ್ಸ್ಆಪ್ ಮೂಲಕ ಬೆಂಬಲ ಕೇಳಿದ್ದಾರಂತೆ ವಿಜಯ್. ಬೆಂಬಲ ಬೇಕಿದ್ದವರು ನೇರ ನಮ್ಮ ಬಳಿಗೆ ಬರಬೇಕು. ವಾಟ್ಸ್ಆಪ್ ಸಂದೇಶವನ್ನ ಹೇಗೆ ಸ್ವೀಕರಿಸಬೇಕು? ವಿಜಯ್ ವಾಟ್ಸ್ಆಪ್ ಮೆಸೇಜ್ಗೆ ಎಡರಂಗ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದೆ. ಕುತ್ಕೊಂಡು ಮಾತುಕತೆ ಆದ್ರೇ ಕೆಲವೊಂದು ಒಪ್ಕೊಳ್ಳೋದಿಲ್ಲ. ಇನ್ನು ವಾಟ್ಸಾಪ್ ಮೂಲಕ ನಾವು ಸಂಭಾಷಣೆ ನಡೆಸಿ ನಾವು ಮನವೊಲಿಸ್ಬಿಡ್ತೀವಿ, ಒಪ್ಪಿಸ್ಬಿಡ್ತೀವಿ ಅಂತ ಅಂದ್ರೆ ಸಾಧ್ಯ ಆಗುತ್ತಾ? ಈಗ ಅವಶ್ಯಕತೆ ಇದೆ ವಿಜಯ್ಗೆ. ಆ ಅವಶ್ಯಕತೆಯನ್ನ ಹೇಗೆ ನಿಭಾಯಿಸ್ಕೊಳ್ಬೇಕು? ಸರ್ಕಾರ ರಚನೆ ಆಗಬೇಕು. ಸೊ ಇದಕ್ಕೆ ಎಡಪಕ್ಷಗಳ ಜೊತೆಗೆ ಚರ್ಚೆ ಆಗಬೇಕು. ಸಿಪಿಐಎಂ ಮತ್ತು ವಿಸಿಕೆ ಸರ್ಕಾರ ರಚನೆ ಆಗಬೇಕು ಅಂತ ಅಂದರೆ ಅದ್ರ ಬಗ್ಗೆ ಮಾತನಾಡಬೇಕು, ಸಭೆಗಳನ್ನು ಮಾಡಬೇಕು, ಮೀಟಿಂಗ್ಸ್ಗಳನ್ನು ಮಾಡಿ ಮೀಟಿಂಗ್ಗಳಲ್ಲಿ ಮಾತುಕತೆ ಆಗಬೇಕು. ಅದಕ್ಕೆ ಆದಂಥ ಒಂದು ರೂಲ್ಸು, ರೆಗ್ಯುಲೇಷನ್ಸು, ನಿಯಮಗಳು ಇದ್ದಾವೆ. ಆ ರೀತಿಯಲ್ಲಿ ಹೋಗಬೇಕು. ಆ ಒಂದು ದಾರಿ ಇದೆ, ಆ ದಾರಿಯಲ್ಲಿ ಹೋಗಬೇಕು. ಹಾಗಾಗಿ ನಾನು ಆಗಲೇ ಹೇಳಿದೆ, ಏನು ರಾಜಕೀಯ ಅನುಭವ ಕಡಿಮೆ ಅಂತ ಅಂದರೆ ರಾಜಕೀಯ ಅನುಭವ ಇಲ್ಲ. ಬಟ್ ಆ ಒಂದು ಕಾರಣಕ್ಕೆ ಅಥವಾ ಯಾವ ಕಾರಣಕ್ಕೆ ಗೊತ್ತಿಲ್ಲ, ಈ ರೀತಿಯಾಗಿ ಕರೆದ್ರೆ ಹೇಗೆ ಹೋಗೋಕ್ಕಾಗುತ್ತೆ ರೀ ನಾವು? ವಾಟ್ಸಾಪ್ ಮೂಲಕ ಒಂದು ಯಾವುದೋ ಮನೆ ಫಂಕ್ಷನ್ಗೆ ಕರೆದ್ರೆ ಹೋಗಲ್ಲ ಯಾರು. ಬಂದವ್ರೆ ನಮಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಹೇಳಿದಾರ ಅಂತ ಪ್ರಶ್ನೆ ಮಾಡ್ತಾರೆ ಜನ. ಇನ್ನು ವಾಟ್ಸಾಪ್ ಮೂಲಕ ನಾವು ರಾಜಕೀಯವಾಗಿ ಒಬ್ರು ಮನವೊಲಿಸ್ತೀವಿ, ನಾವು ಪಕ್ಷಗಳನ್ನ ನಮಗೆ ಬೆಂಬಲ ಕೊಡಿ ಅಂತ ಕೇಳ್ತೀವಿ ಅಂದರೆ ಸಾಧ್ಯನಾ? ಚಾನ್ಸ್ ಇಲ್ಲ.
ಹೀಗಾಗಿ ಅದಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ ಪಕ್ಷಗಳು. ಈಗಾಗಲೇ ವಿಸಿಕೆ ಹತ್ರ 2 ಸ್ಥಾನ ಇರುವಂಥದ್ದು, CPI ಹತ್ರ ಇದೆ, CPM ಹತ್ರ ಇದೆ. ಕಾಂಗ್ರೆಸ್ 5 ಬೆಂಬಲವನ್ನು ಸೂಚಿಸಿದೆ. PMK ಹತ್ರ 4 ಇರುವಂಥದ್ದು, ವಿಸಿಕೆ ಹತ್ರ 2 ಸ್ಥಾನ ಇದೆ. ಸೊ ಈ ರೀತಿಯಾಗಿರೋದ್ರಿಂದ ಸದ್ಯಕ್ಕೆ ಸರ್ಕಾರ ರಚನೆ ಮಾಡುವಂಥ ಗೊಂದಲ, ಟೆನ್ಷನ್ನು, ಜವಾಬ್ದಾರಿ ಹೆಚ್ಚಾಗಿದೆ. ತಲೆ ಮೇಲೆ ಒಂದು ಭಾರ ಇದೆ ವಿಜಯ್ಗೆ. ಅದನ್ನ ನಿಭಾಯಿಸ್ಕೊಳ್ಬೇಕು ಅಂತ ಅಂದ್ರೆ ಒಂದಿಷ್ಟು ನಿಯಮಗಳನ್ನ ಅನುಸರಿಸ್ಕೊಂಡು ಹೋಗಿ ಮಾತುಕತೆಯನ್ನ ನಡೆಸಬೇಕು ಅಂತ ಎಡಪಕ್ಷಗಳು ಹೇಳ್ತಾ ಇದ್ದಾವೆ.